ವಿಶ್ವವಿಖ್ಯಾತ ಮೈಸೂರು ದಸರಾ ಇನ್ನೇನು ಉದ್ಘಾಟನೆ ಆಗುತ್ತೆ. ಈ ಒಂದು ದಸರಾ ಉದ್ಘಾಟನೆಯನ್ನು ನಾಡಿನ ಹಿರಿಯ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಹಂಪಾ ನಾಗರಾಜ್ ಅವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಒಟ್ಟಿಗಿದ್ದಾರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಇವತ್ತು 2024ರ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ, ಏನು ಅನ್ಸುತ್ತೆ ಸರ್ ಈ ಕ್ಷಣದ? ಏನು ಮಾತುಗಳಲ್ಲಿ ನನ್ನ ಆನಂದವನ್ನು ಸಂತೋಷವನ್ನು ಹೇಳೋದಕ್ಕೆ ಭಾಷೆ ಸಾಲದು, ಅಷ್ಟು ನನಗೆ ಸಂತೋಷ ಆಗಿದೆ. ಯಾಕೆ ಅಂತಂದರೆ ನಾಡಿನ ಜನತೆಯ ಪರವಾಗಿ ಇದನ್ನು ಉದ್ಘಾಟಿಸುವ ಒಂದು ಅವಕಾಶವನ್ನು ನನಗೆ ಗುರು ಹಿರಿಯರು ಚಾಮುಂಡಿ ದೇವಿ ಕರುಣಿಸಿದ್ದಾರಲ್ಲ, ಅದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಈ ಕ್ಷಣದಲ್ಲಿ ನಮ್ಮ ನಾಡಿನ ಪರಂಪರೆಯನ್ನು ಕುರಿತು ಹೇಳುವ ಸಂದರ್ಭ ಇದು. ಈಗಾಗಲೇ ನಾನು ಹೇಳ್ತಾ ಇದ್ದಾಗ ಇವತ್ತೇನಾಗಿದೆ, ಬೇರೆ ಬೇರೆ ಯುದ್ಧಗಳು ನಡೆಯುವ ಒಂದು ಸಂಭವ ಇದ್ದಿಲ್ಲ. ಆದ್ದರಿಂದ ಲೋಕಮಾತೆ ಚಾಮುಂಡಿ ತಾಯಿಯನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಜಗತ್ತಿನಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡು. 2 ಮಹಾಯುದ್ಧದಿಂದ ಲೋಕ ಸತ್ತರಿಸಿ ಇನ್ನೂ ಚೇತರಿಸ್ಕೊಳ್ತಾ ಇದೆ. ಈಗ ನಡೆಯುವ 2 ರಾಷ್ಟ್ರಗಳ ಘರ್ಷಣೆ ನಿಂತು ಹೋಗಿ ಜಗತ್ತಿನಲ್ಲಿ ಶಾಂತಿಯು ಮತ್ತು ನಮ್ಮ ಕರ್ನಾಟಕದ ಹಬ್ಬ ನಿರಾತಂಕವಾಗಿ ನಡೆದು ಜನರು ಸಂಭ್ರಮದಿಂದ ಸಡಗರದಿಂದ 10 ದಿವಸ ಈ ಆನಂದದಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಅವಕಾಶ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ, ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸರ್, ಈಗ ನೀವು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿ ಪ್ರಾಧ್ಯಾಪಕರಾಗಿ ಸಾಕಷ್ಟು ಸೇವೆ ಮಾಡಿದ್ರಿ. ದಸರಾ ಅನ್ನು ನಿಮ್ಮ ಕಣ್ಣಲ್ಲಿ ಅಂದರೆ ದಸರಾ ಅನ್ನೋ ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಪ್ರವಾಸಿಗನಾಗಿ ನೋಡ್ತಿದ್ರಿ. ಇವತ್ತು ಅಂಥ ದಸರಾ ಉದ್ಘಾಟನೆ ಮಾಡ್ತಾ ಇದ್ದೀರಿ. ನಿಮ್ಮ ಕಂಡಂಥ ದಸರಾ ಹೇಗೆ ಸರ್? ನಾನು ಬಾಲ್ಯದಿಂದ ಸುಮಾರು 8 ವರ್ಷದ ವಿದ್ಯಾರ್ಥಿಯಾಗಿದ್ದಾಗಲಿಂದ ನಾನು ಈ ದಸರಾವನ್ನು ಕಂಡವನು. ಒಂದು 60 ದಸರಾ ಆದರೂ ನೋಡಿದ್ದೇನೆ. ನಾನು ಬಾಲ್ಯದಲ್ಲಿ ನೋಡಿದಂತಹ ದಸರಾಕ್ಕೂ ಈಗ ನಡೀತಾ ಇರುವ ದಸರಾಕ್ಕೂ ಅಜಗಜಾಂತರಾಗಿದೆ. ಆಗೆಲ್ಲ ಮಹಾರಾಜರು ಅಂಬಾರಿ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಿದ್ದನ್ನು, ಜಂಬೂ ಸವಾರಿ, ಅದನ್ನು ಬನ್ನಿ ಮಂಟಪಕ್ಕೆ ಹೋಗೋದವರು ದಾರಿ ಉದ್ದಕ್ಕೂ ಎಲ್ಲ ಕಡೆ ಜನ ಕುಳಿತುಕೊಂಡು ನೋಡಿ ಸಂಭ್ರಮಿಸ್ತಾ ಇದ್ದಿದ್ದು ಅದೊಂದು ಕಾಲಘಟ್ಟ. ಈಗ ಆ ಜಾಗದಲ್ಲಿ ನಾಡದೇವತೆಯಾದಂತಹ ಚಾಮುಂಡಾಂಬಿಕೆಯನ್ನು ಕೂಡಿಸಿ ಅದೇ ಆನಂದವನ್ನು ನಾವು ಪಡೀತಾ ಇದ್ದೀವಿ. ಅಂದರೆ ಪ್ರಜಾಪ್ರಭುತ್ವ ಬಂದ ಮೇಲೆ ಇಂತಹ ಒಂದು ಮಹತ್ತರವಾದಂಥ ಮಾರ್ಪಾಟು ನಡೆದಿದೆ. ಜನ ಅದಕ್ಕೂ ಆ ಕಾಲದ ರೀತಿ ಬೇರೆ, ಈ ಕಾಲದ ರೀತಿ, ಹೊಸ ಕಾಲದ ಬದುಕಿಗೆ ನಾವು ಹೊಂದ್ಕೊಳ್ತಕ್ಕಂಥದ್ದು ತುಂಬ ಅಗತ್ಯ ಇದೆ. ಏನೇ ಇದ್ದರೂ ಇದು ಹೊರಗಡೆ ಸ್ವರೂಪದಲ್ಲಿ, ಬಾಹ್ಯ ಸ್ವರೂಪದಲ್ಲಿ ವ್ಯತ್ಯಾಸಗಳೇ ಹೊರತು ಸತ್ವದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. 100 ವರ್ಷಗಳಿಂದ ಯಾವ ಪರಂಪರೆ ನಡ್ಕೊಂಡು ಬಂದಿತ್ತು, ಇವತ್ತು ಕೂಡ ನಮ್ಮ ಸರ್ಕಾರ ಅದರಲ್ಲಿ ಯಾವ ನ್ಯೂನತೆಯೂ ಕುಂದುಕೊರತೆಯೂ ಉಂಟಾಗದ ಹಾಗೆ, ಪೂಜಾ ವಿಧಾನಗಳಲ್ಲಿ ಯಾವ ಮಾರ್ಪಾಟುಗಳು ಆಗದ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ನನಗೆ ಮೈಸೂರು ನನಗೆ ವಿದ್ಯೆ ಕೊಡ್ತು, ಉದ್ಯೋಗ ಕೊಡ್ತು, ಒಬ್ಬ ಹೆಂಡತಿಯನ್ನು ನನಗೆ ಕರುಣಿಸ್ತು. ಅದರಿಂದ ಯಾವ ಮೈಸೂರು ವಿಶ್ವವಿದ್ಯಾಲಯವನ್ನು ನಾನು ಓದ್ಕೊಂಡು ಬೆಳೆದನಂತೋ ಅಂತಹ ಈ ಜಾಗದಲ್ಲಿ ನಿಂತು ಇವತ್ತು ಉದ್ಘಾಟಿಸುವ ಆನಂದ ಇದು ಅವರ್ಣನೀಯವಾದದ್ದು, ಶಬ್ದಗಳಿಗೆ ನಿಲ್ಕದೇ ಇರತಕ್ಕಂಥದ್ದು, ಪುಳುಕವನ್ನು ಉಂಟು ಮಾಡಿದೆ. ನನಗೆ ಈ ಆನಂದವನ್ನು, ಸೌಭಾಗ್ಯವನ್ನು ಕರುಣಿಸಿದಂತಹ ನಮ್ಮ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು. ಸಾಕಷ್ಟು ಪ್ರಶಸ್ತಿಗಳು ತೆಗೆದುಕೊಂಡಿದ್ದೀರಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ, ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಪತ್ನಿಯವ್ರ ಜೊತೆಗಿದ್ದರು. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನೆನಪಿಸ್ಕೊತೀರಿ ಸರ್? ಇದು ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಇದು ನಮ್ಮ ನಾಡಿನ ಅನೇಕ ಹಬ್ಬಗಳಲ್ಲಿ ಇದು ಮುಡಿಯ ಮಾಣಿಕ್ಯ, ಕಿರೀಟ. ಬೇಕಾದಷ್ಟು ಹಬ್ಬಗಳಿರ್ಬೋದು, ಆದರೆ ದಸರಾ ಹಬ್ಬ ಅವುಗಳೆಲ್ಲದೂ ಶಿಖರಪ್ರಾಯವಾದಂಥದ್ದು. ಇದು ನಾಡಿನ ಹಬ್ಬ, ಜನರ ಹಬ್ಬ, ಪ್ರಜೆಗಳ ಹಬ್ಬ. ಸಡಗರದಿಂದ ನಾವೆಲ್ಲ ಪಾಲ್ಗೊಳ್ಳೋಣ. ಒಳ್ಳೆಯದಾಗಲಿ. ತಮಗೆ ನಾನು ಶುಭ ಹಾರೈಸ್ತೀನಿ. ಇದಿಷ್ಟು ಏನು ಹಂಪಾ ನಾಗರಾಜ್ ಅವರ ಮಾತಾಗಿರ್ತಕ್ಕಂಥ ಈ ಒಂದು ಹಬ್ಬವನ್ನು ನಾನು ಸಂತೃಪ್ತಿ ಮಾಡ್ತಾ ಇದ್ದೇನೆ. ಹೀಗಾಗಿ ಇದೊಂದು ಅದ್ಭುತ ಗಳಿಗೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ವಿ ಮತ್ತು ನ್ಯೂಸ್ ಕನ್ನಡ, ಮೈಸೂರು.